ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಸೋಮವಾರದ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಪ್ಲ್ಯಾಂಟ್ಗೆ ವಾಟರ್ ಫ್ರೇಮ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಬಂದು ಪೂಜೆನೂ ಕೂಡ ಮುಗಿಸ್ದೆ. ಯಾಕೋ ಇವತ್ತು ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು 3 ಜನನೂ ರೆಡಿಯಾಗಿ ರಾಯರ ಮಠಕ್ಕೆ ಹೋದ್ವಿ. ನಮಗೇನಾದರೂ ಬೇಜಾರಾಯಿತು ಅಂದರೆ ಯಾರ ಹತ್ರ ಹೇಳ್ಕೊಳ್ಳೋದು? ದೇವ್ರ ಹತ್ರನೇ ಅಲ್ವಾ ಹೇಳ್ಕೊಳ್ಳೋದು. ಹಾಗಾಗಿ ಫಸ್ಟು ರಾಯರ ಮಠಕ್ಕೆ ಹೋಗಿ ಬಂದು, ಇನ್ನು ನನ್ನ ಮಗಳಿಗೆ ಇವತ್ತಿನಿಂದ ಎಕ್ಸಾಮ್ ಸ್ಟಾರ್ಟು. ಹಾಗಾಗಿ ಅವರಪ್ಪ ಅವಳಿಗೆ ಆಲ್ ದ ಬೆಸ್ಟ್ ಹೇಳಿ ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಇನ್ನು ನಾನು ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಇನ್ನು ನನ್ನ ಮಗಳನ್ನು ಕೂಡ ಸ್ಕೂಲಿಗೆ ರೆಡಿ ಮಾಡಿ ನಾನು ಕೂಡ ಅವಳಿಗೆ ಆಲ್ ದ ಬೆಸ್ಟ್ ಹೇಳಿದೆ. ಅವಳಿಗೆ ಟೆನ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ತುಂಬಾ ಟೆನ್ಷನ್ ಇರುತ್ತೆ ಮಕ್ಕಳು ಎಕ್ಸಾಮ್ ಹೆಂಗೆ ಬರೀತಾರೆ ಅಂತ ಹೇಳಿ. ಇನ್ನು ಅಜ್ಜಿನೂ ಕೂಡ ಅವಳನ್ನ ಮುದ್ದಾಡಿ ಅವಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ರು. ಇನ್ನು ವ್ಯಾನ್ ಹತ್ತೋ ಗ್ಯಾಪಲ್ಲಿ ಅವಳು ಯಾವ ಥರ ಎಕ್ಸಾಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ಅಷ್ಟರಲ್ಲಿ ವ್ಯಾನು ಕೂಡ ಬಂದುಬಿಡ್ತು. ಇನ್ನು ಅವಳು ಸ್ಕೂಲಿಂದ ಬಂದಮೇಲೆ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಮೊಸರನ್ನ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಮೊಸರನ್ನ ತಿನ್ನಿಸಿ ಇನ್ನು ಮಜ್ಜಿಗೆ ಮಾಡಿ ಮಜ್ಜಿಗೆಯನ್ನು ಕೂಡ ಕುಡಿದು ಇನ್ನು ಸಂಜೆ ಬಟ್ಟೆ ತೊಳೆಯೋಣ ಅಂತೇಳಿ ಬಟ್ಟೆ ತೊಳೆಯೋಕೆ ಹೋದ್ರೆ, ನಾನೇ ಬಟ್ಟೆ ತೊಳಿತೀನಿ ಬಿಡಮ್ಮ ಅಂತೇಳಿ ತೊಳಿತಾ ಇದ್ದೆ. ನಾವು ಬಟ್ಟೆ ತೊಳ್ಬಿಟ್ಟು ಬರೋ ಅಷ್ಟರಲ್ಲಿ ನಮ್ಮ ಅಣ್ಣ ಜೋಳನ ಬೇಯಾಕಿದ್ದೆ. ಇನ್ನು ನನ್ನ ಮಗಳು ಕುತ್ಕೊಂಡು ಓದ್ತಾ ಇದ್ಲು. ಇನ್ನು ಅವಳಿಗೆ ಸ್ವಲ್ಪ ಸೌತೆಕಾಯಿ ಕಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಕಟ್ ಮಾಡಿಕೊಟ್ಟೆ. ಅಷ್ಟರಲ್ಲಿ ಮಳೆನೂ ಕೂಡ ಬಂತು. ಆದರೆ ಜೋರಾಗೇನು ಬರಲಿಲ್ಲ, ಲೈಟಾಗಿ ಬಂತು. ಆ ಮಳೆ ಬಂದಿದ್ದು ಫೋರ್ಸ್ಗೆ ಕರೆಂಟು ಕೂಡ ಹೊಟ್ಟೋಗಿತ್ತು. ಹೊರಗಡೆ ತಣ್ಣ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಹೊರಗಡೆ ಕುತ್ಕೊಂಡು ಜೋಳ ಬೆಂದಿತ್ತು ಅಂತೇಳಿ ಜೋಳ ತಿಂತಾ ಇದ್ವಿ. ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು, ಬಜ್ಜಿ